ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ನಾವು ನಮ್ಮೂರಿಗೆ ಹೋಗಿದ್ದೀವಿ. ಯಾವ ಊರಿಗೆ ಅಂತಂದರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ದೀವಿ. ಏಕೆಂದರೆ ಇದು ಕಾರ್ತಿಕ ಮಾಸ ಇರೋದ್ರಿಂದ ನಾವು ಸಾಸ್ಲು ಅಂತ ಹೇಳಿ ಕಿಕ್ಕೇರಿ ಹತ್ರ ಬರುತ್ತೆ. ನಾವು ಆ ದೇವಸ್ಥಾನಕ್ಕೆ ಚಿಕ್ಕದ್ರಿಂದನೂ ಹೋಗ್ತೀವಿ. ಹಾಗೆ ಇವಾಗಲೂ ಕೂಡ ಹೋಗಿದ್ದೀವಿ. ಫಸ್ಟ್ ಅಣ್ಕ ಎಲ್ಲ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ನಮ್ಮ ಹಸ್ಬೆಂಡು ಹರಕೆ ಇತ್ತು. ಸೊ ಹಾಗಾಗಿ ಅವರು ಮುಡಿನ ಕೊಟ್ಟರು. ಆದಮೇಲೆ ಕಲ್ಯಾಣಿ ಹತ್ರ ಹೋದ್ವಿ. ಎಲ್ಲರೂ ಸ್ನಾನ ಮಾಡಿದ್ವಿ. ಏಕೆಂದರೆ ಕೆಲವು ಜನ ಮಾಡೋರು ಮಾಡ್ತಾರೆ, ಕೆಲವು ಜನ ಮಾಡಲ್ಲ. ಯಾಕೆಂದ್ರೆ ನಾವು ಚಿಕ್ಕದ್ರಿಂದ ಮಾಡಿರೋದ್ರಿಂದ ನಾವು ರೆಗ್ಯುಲರಾಗಿ ಸ್ನಾನ ಮಾಡ್ಕೊತೀವಿ. ಅಲ್ಲೇ ಚೇಂಜ್ ಮಾಡೋಕ್ಕೆಲ್ಲ ಜಾಗ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲರೂ ಸ್ನಾನ ಮಾಡಿದಾದ್ಮೇಲೆ ಕಲ್ಯಾಣಿಗೆ ಫಸ್ಟು 2 ಬಾಳೆಹಣ್ಣು, ಎಲೆ ಅಡಿಕೆ, ಹೂವು, ಗಂಧಿ ಕಡ್ಡಿ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಅದ್ರ ತುಂಬ ಗಾಳಿ ಇರೋದ್ರಿಂದ ಎಲೆ ಅಡಿಕೆ ಕೂಡ ನಿಲ್ತಾ ಇರಲಿಲ್ಲ. ಅಷ್ಟು ತುಂಬ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಗಾಳಿ ಬೀಸೋದ್ರಿಂದ ನಮ್ಮದು ಬ್ಯಾಗ್ ಕೂಡ ಹಾರೋಯ್ತು. ಅದಕ್ಕೆ ಮತ್ತೆ ಬ್ಯಾಗ್ ಹೋಯ್ತು ಅಂತಂದರು. ಸೊ ಹಂಗಾಗಿ ಸರಿ ಅಂತ ಹೇಳಿ ನೋಡಿ ಬ್ಯಾಗ್ ಕೂಡ ಹೋಗ್ತಾಯಿದೆ. ಸರಿ ಅಂದ್ಬಿಟ್ಟು ನಾನು ಹೋದರೆ ಹೋಗಲೇ ಬಿಡಿ, ತುಂಬ ಗಾಳಿ ಬೀಸೋದ್ರಿಂದ ಬಿದ್ದರೆ ಕಷ್ಟ ಅಂತೇಳಿ ಸುಮ್ಮನೆ ಹೇಳ್ತಾಯಿದ್ದೆ. ಸೊ ಹಾಗಾಗಿ ಪೂಜೆನ ಮಾಡಿ ಕಲ್ಯಾಣಿಗೆ ಎಲ್ಲರೂ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ಮೇಲೆ ಯಾಕೆಂದ್ರೆ ತುಂಬ ಗಾಳಿ ಇರೋದ್ರಿಂದ ಅಷ್ಟು ಭಯ ಆಗ್ತೈತಿ, ಎಲ್ಲಿ ಬಿದ್ದುಬಿಡ್ತೀವಿ ಅನ್ನೋ ಥರನೇ ಭಯ ಆಗ್ತಿತ್ತು. ಅಷ್ಟು ಗಾಳಿ ಬೀಸೋದ್ರಿಂದ ಆಮೇಲೆ ಇಲ್ಲಿಗೆ ಕಲ್ಯಾಣಿಗೆ ಪೂಜೆ ಮುಗಿಸ್ಕೊಂಡು ನಾವು ಒಳಗಡೆ ಹೋಗೋಣ ಅಂತೇಳಿ. ಏಕೆಂದರೆ ಇವಾಗ ದೇವಸ್ಥಾನ ಎಲ್ಲ ಕಟ್ಟುತ್ತಾ ಇದ್ದಾರಲ್ವ, ಹಾಗಾಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಹೊರಗಡೆ ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡ್ಕೊಂಡು ಅಲ್ಲೇ ಸದ್ಯಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬಂದರೆ ಎಲ್ಲ ಯಾವುದೇ ದೋಷ ಇದ್ದರೂ, ಸರ್ಪ ದೋಷ ಇದ್ದರೂ ಪ್ರತಿಯೊಂದು ದೋಷನೂ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಹೋಗೋದ್ರಿಂದ ನಮ್ಗೆ ಚಿಕ್ಕದ್ರಿಂದನೂ ಹಾಗೇನೆ ನಮಗೆ ಚಿಕ್ಕದ್ರಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬರ್ತೀವಿ. ಬಟ್ ಇಷ್ಟು ಹತ್ತಿರದಿಂದ ನಾವು ಯಾವತ್ತೂ ದೇವ್ರನ್ನ ನೋಡಿರಲಿಲ್ಲ. ಆದರೆ ಈ ವರ್ಷ ಅಂತೂ ಏಕೆ ಮೊದಲನೇ ವಾರ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ದರ್ಶನ ಕೂಡ ಆಯಿತು ನಮಗೆ. ಅಂದರೆ ಹತ್ತಿರದಿಂದ ದೇವ್ರನ್ನ ಮುಟ್ಟಿ ನಮಸ್ಕಾರ ಎಲ್ಲ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಕೂಡ ಆಯಿತು. ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ಹೊರಗಲು ದೇವಸ್ಥಾನಕ್ಕೆ ಹೋಗ್ಬೇಕು. ಏಕೆಂದರೆ ನಾವು ಹೊರಟಿದ್ದೇ ಲೇಟಾಗಿತ್ತು. ನಾವು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತೇಳಿ ಬ್ಯಾಂಕಿಗೆ ಹೋಗಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 3-3:30 ಆಗೋಗ್ಬಿಟ್ಟಿತ್ತು. ಸದ್ಯಕ್ಕೆ ಕ್ಲೋಸ್ ಇರುತ್ತೋ ಏನೋ ಅಂದ್ಕೊಂಡು ಆಮೇಲೆ ನನ್ನ ಮಗಳು ದೇವ್ರ ಹತ್ರ ದುಡ್ಡಿಟ್ಟು ಏನೋ ಬಸವಣ್ಣನ ಹತ್ರ ಕೇಳ್ಕೊಂಡ್ಳು. ಅದಾದಮೇಲೆ ಅಲ್ಲಿನೂ ಅಷ್ಟೇ ಹೊರಗಲು ದೇವಸ್ಥಾನ ಅಲ್ಲೂ ಚೆನ್ನಾಗಿ ಕೂಡ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಯಾವತ್ತೂ ಅಷ್ಟೇ ಫಸ್ಟ್ನೇ ವಾರದಲ್ಲಿ ಯಾವತ್ತು ಹೋಗ್ತೀವೋ ಆವತ್ತು ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನಾವು ಲಾಸ್ಟು ಹೋಗೋಣ ಅಂದ್ಕೊಂಡಿರ್ತೀವಲ್ಲ, ಸೋಮವಾರ ಶನಿವಾರ ಹೋದ್ರಂತೂ ತುಂಬ ರಶ್ ಇರುತ್ತೆ. ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ನನಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು. ಎಲ್ಲ ದೇವರು ಚೆನ್ನಾಗಿ ಮಾಡಿದ್ವಿ. ಯಾವುದೇ ದೋಷ ಇದ್ರೂ ಪರಿಹಾರ ಆಗುತ್ತೆ. ನೀವು ಹೋಗಿದ್ರೆ ಈ ದೇವಸ್ಥಾನಕ್ಕೆ ನನಗೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನ ಹೀಗೆ ಬೆಳೆಸಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕಂತಾರಲ್ವ, ಹಾಗೆ ನೀವು ನಮ್ಮನ್ನ ಬೆಳೆಸಬೇಕು. ಹಾಗೆ ಮುಗಿಸ್ಕೊಂಡು ಇಲ್ಲಿಂದ ನಾವೇನು ಅಂದ್ಕೊಂಡ್ವಿ, ಪ್ರಸಾದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ 4:30 ಆಗಿಬಿಟ್ಟಿದೆ. ಊಟ ಇರುತ್ತಾ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗಿದ್ದು ಬುಧವಾರ ಆಗಿರೋದ್ರಿಂದ ಸದ್ಯಕ್ಕೆ ನಮ್ಮ ಅದೃಷ್ಟ, ದೇವ್ರ ಪ್ರಸಾದ ಎಲ್ರಿಗೂ ಸಿಗಲ್ಲ. ನಮ್ಮ ಅದೃಷ್ಟ ಇರೋದ್ರಿಂದ ನಮಗೆ ಪ್ರಸಾದ ಕೂಡ ಸಿಕ್ತು. ಎಲ್ಲರೂ ಪ್ರಸಾದ ಸವಿದು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.